ಆರ್ಆರ್ ನ್ಯೂಸ್ ಕನ್ನಡಗೆ ಸ್ವಾಗತ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಬಳಿಯ ಅಮಿಟಿ ವಿಶ್ವವಿದ್ಯಾನಿಲಯದಲ್ಲಿ ನಡೆದ ಅಮಿ ಗ್ಲೋರಿಯಾ 2026 ಸಾಂಸ್ಕೃತಿಕ ಮಹೋತ್ಸವ 2 ದಿನಗಳ ಕಾಲ ಅದ್ದೂರಿಯಾಗಿ ನಡೆಯಿತು. 3,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿ ತಮ್ಮ ಅದ್ಭುತ ಪ್ರತಿಭೆಯನ್ನ ಪ್ರದರ್ಶಿಸಿದರು. ನೃತ್ಯ, ಸಂಗೀತ, ಫ್ಯಾಷನ್ ಶೋ ಹಾಗೂ ಬೌದ್ಧಿಕ ಸ್ಪರ್ಧೆಗಳು ಕ್ಯಾಂಪಸ್ಗೆ ಹೊಸ ಚೈತನ್ಯ ತುಂಬಿದ್ವು. ಇನ್ನು ಪರಂಪರೆ ಮತ್ತು ನವೀನತೆ ಸಮನ್ವಯದೊಂದಿಗೆ ನಡೆದ ಈ ಉತ್ಸವವು ಯುವ ಶಕ್ತಿಯ ಉಜ್ವಲ ಪ್ರತಿಬಿಂಬವಾಗಿ ಮೂಡಿಬಂದಿತು. ಗಣ್ಯರ ಉಪಸ್ಥಿತಿಯಲ್ಲಿ ಆರಂಭಗೊಂಡ ಮಹೋತ್ಸವ ಸನ್ಬರ್ನ್ ಕ್ಯಾಂಪಸ್ ಡಿಜೆ ನೈಟ್ ಮೂಲಕ ಭರ್ಜರಿ ಅಂತ್ಯವನ್ನ ಕಂಡಿತು. ಈ ಕುರಿತಾದ ವಿಶೇಷ ವರದಿ ಇಲ್ಲಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಬಳಿ ಇರುವ ಅಮಿಟಿ ವಿಶ್ವವಿದ್ಯಾನಿಲಯದಲ್ಲಿ ಅಮಿ ಗ್ಲೋರಿಯಾ 2026 ಸಾಂಸ್ಕೃತಿಕ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿತು. ಹೌದು, 2 ದಿನಗಳ ಕಾಲ ನಡೆದ ಈ ಮಹೋತ್ಸವದಲ್ಲಿ ರಾಜ್ಯದ ವಿವಿಧ ಕಾಲೇಜುಗಳಿಂದ ಬಂದ 3,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ಅನಾವರಣಗೊಳಿಸಿದರು. ಇನ್ನು ಉತ್ಸವದ ಉದ್ಘಾಟನೆಯನ್ನು ಉಪಕುಲಪತಿ ಡಾಕ್ಟರ್ ಡಿ ಸುಭಾಕರ್ ಅವರ ಅಧ್ಯಕ್ಷತೆಯಲ್ಲಿ ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಗಣ್ಯರು, ವಿದ್ಯಾರ್ಥಿಗಳ ಸಮಗ್ರ ವ್ಯಕ್ತಿತ್ವ ವಿಕಸನಕ್ಕೆ ಇಂತಹ ಸಾಂಸ್ಕೃತಿಕ ವೇದಿಕೆಗಳು ಅತ್ಯಂತ ಅಗತ್ಯವೆಂದು ಹೇಳಿದರು. ಮೊದಲ ದಿನ ನೃತ್ಯ, ಸಂಗೀತ ಹಾಗೂ ಸೃಜನಾತ್ಮಕ ಕಾರ್ಯಕ್ರಮಗಳಿಂದ ಕ್ಯಾಂಪಸ್ ಕಂಗೊಳಿಸಿತು. ರಿದ್ಮಿಕಾ ರಂಬಲ್, ಫೋಕ್ ಫಿಯೆಸ್ಟಾ ಮುಂತಾದ ನೃತ್ಯ ಪ್ರದರ್ಶನಗಳು ಪ್ರೇಕ್ಷಕರನ್ನು ಮೆಚ್ಚಿಸಿದ್ವು. ಸಂಗೀತ ಕಾರ್ಯಕ್ರಮಗಳು ಕೂಡ ಯುವ ಶಕ್ತಿಯ ಉತ್ಸಾಹವನ್ನು ಮತ್ತಷ್ಟು ಹೆಚ್ಚಿಸಿತು. ಇನ್ನು 2ನೇ ದಿನ ಫ್ಯಾಷನ್ ಶೋ, ಶಾಸ್ತ್ರೀಯ ನೃತ್ಯ ಹಾಗೂ ಬೌದ್ಧಿಕ ಸ್ಪರ್ಧೆಗಳು ಗಮನ ಸೆಳೆದ್ವು. ಏತರ್ ವರ್ಟೆಕ್ಸ್ ಫ್ಯಾಷನ್ ಶೋ ಮತ್ತು ತಾಲ್ ತರಂಗ್ ಪ್ರದರ್ಶನಗಳು ವಿಶೇಷ ಆಕರ್ಷಣೆಯಾಗಿದ್ವು. ಜೊತೆಗೆ ಬ್ರೇನ್ ವೇವ್ ಅರೇನಾ ಮತ್ತು ಕ್ಲಾಶ್ ಆಫ್ ಮೈಂಡ್ ಸ್ಪರ್ಧೆಗಳು ವಿದ್ಯಾರ್ಥಿಗಳ ಬುದ್ಧಿಯನ್ನು ಹೊರಹಾಕಿದ್ವು. ಕೊನೆಯಲ್ಲಿ ಸನ್ ಬರ್ನ್ ಕ್ಯಾಂಪಸ್ ಡಿಜೆ ನೈಟ್ ಮೂಲಕ ಉತ್ಸವ ಭರ್ಜರಿಯಾಗಿ ಮುಕ್ತಾಯಗೊಂಡಿತು. ವಿಜೇತರನ್ನು ಸನ್ಮಾನಿಸುವ ಮೂಲಕ ಕಾರ್ಯಕ್ರಮವನ್ನು ಸ್ಮರಣೀಯವಾಗಿ ಆಚರಿಸಲಾಯಿತು. ಒಟ್ಟಾರೆ ಅಮಿ ಗ್ಲೋರಿಯಾ 2026 ಯುವ ಪ್ರತಿಭೆಗಳ ಸಂಭ್ರಮವಾಗಿತ್ತು. ಅಮಿಟಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನ ಸಮಗ್ರ ಶಿಕ್ಷಣ ಬದ್ಧತೆಯನ್ನು ಮತ್ತೊಮ್ಮೆ ಸಾಬೀತುಪಡಿಸಿದೆ. ಇನ್ನಷ್ಟು ಸ್ಥಳೀಯ ಮಾಹಿತಿಗಾಗಿ ನಮ್ಮ ಆರ್ಆರ್ ನ್ಯೂಸ್ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.